ರಮ್ಯಾ, ಇಬ್ರು ಬರ್ರಿ ಒಳಗಡೆ. ಇದೇ ಕಣಮ್ಮ ರಮ್ಯಾ ನಮ್ಮನೆ. ಇನ್ಮೇಲೆ ಇದು ನಿನ್ನ ಮನೆ. ಇನ್ಮೇಲೆ ಈ ಮನೇಲಿ ಸುಖ ದುಃಖ ಆಗ್ಬೋದು, ಆಗು ಹೋಗುಗಳಿರ್ಬೋದು, ಎಲ್ಲನೂ ನಿಂದೆ. ನೀನ್ ಹೆಂಗೆ ಮನೆ ನಡೆಸ್ಕೊಂಡು ಹೋಗ್ತೀಯೋ ಹಂಗೆ ನಡೆಯುತ್ತಮ್ಮ. ಹೂನೇ ರಮ್ಯಾ, ನಮ್ಮಮ್ಮನ ಮನೆ ಇದು, ನನ್ನ ತವ್ರ ಮನೆ. ನೀಟಾಗಿ ನಡೆಸ್ಕೊಂಡು ಹೋಗ್ಬೇಕು. ಹಾ, ಏನಂತ್ಯಾ? ನಡೆಸ್ಕೊಂಡು ಹೋಗ್ತಾಳೆ. ರಮ್ಯಾ ಒಳ್ಳೆ ಮನೆತನದಿಂದನೇ ಬಂದಿರೋದು. ಅಪ್ಪ, ಅವ್ರ ತಾಯಿ ಮತ್ತೆ ಅವ್ರ ಅಕ್ಕ ಎಂತ ಸಂಪ್ರದಾಯ ಅಂತ್ಯಾ. ಅಪ್ಪ, ಒಂದು ಶಾಸ್ತ್ರಗಳಾಗ್ಬೋದು, ಮದ್ವೆಗೆ ಬಂದಿರೋನ ವಿಚಾರಿಸ್ಕೊಳ್ಳೋದ್ರಲ್ಲಾಗ್ಬೋದು, ಒಂದು ಚೂರು ಕಮ್ಮಿ ಮಾಡಿಲ್ಲ ಅಲ್ವರಿ? ಹೌದು ಕಣೆ ಸಾವಿತ್ರಿ, ಬಹಳ ಒಳ್ಳೆ ಮನೆತನ. ಇಂಥ ಮನೆತನದಿಂದ ಸಂಬಂಧ ತಂದಿದ್ದು ನಮ್ಮ ಪುಣ್ಯ. ಏನಪ್ಪ ರಂಗಣ್ಣ? ಅಪ್ಪ, ಇದ್ರಲ್ಲಿ ನನ್ನನ್ನು ಕೇಳೋದು ಏನಿದೆಯಪ್ಪ? ಎಲ್ಲ ನಿಮಗೆ ಗೊತ್ತು. ನನಗೇನಿದು ಮುಂಚೆಯಿಂದ ಗೊತ್ತಿರೋ ಸಂಬಂಧ ಏನಲ್ಲ. ಇದ್ದಕ್ಕಿದ್ದಾಗೆ ಪರಿಚಯ ಆಗಿದ್ದು, ಏನೋ ಒಂದು ಕಾರಣದಿಂದ ಅವರಪ್ಪ ಪರಿಚಯ ಆದರು. ಹಾಗಾಗಿ ಅವರಿಗೆ ನಾನು ಇಷ್ಟ ಆದೆ, ಮತ್ತು ನಮಗೆ ಅವ್ರು ಇಷ್ಟ ಆದರು, ಅವ್ರ ಮಗಳು ಕೂಡ ಇಷ್ಟ ಆದರು. ನೀವೆಲ್ಲ ಒಪ್ಪಿದ್ಮೇಲೆ ಅಲ್ವೇನಪ್ಪ ನಾನು ಒಪ್ಪಿದ್ದು? ಇರ್ಲಿ ರಮ್ಯಾ, ನಾವು ಇಷ್ಟೊಂದೆಲ್ಲ ಮಾತಾಡ್ತಿದ್ರು, ಒಂದೇ ಒಂದು ಮಾತಾಡ್ತಿಲ್ವಲ್ಲ ನೀನು? ಕಾಲೇಜಲ್ಲಿ ಎಷ್ಟು ಮಾತಾಡ್ತಿದ್ದೆ ನೀನು ನನ್ನ ಜೊತೆ. ಅವ್ರು ಹಂಗೆ, ಇವ್ರು ಹಿಂಗೆ, ಅವಳಕ್ಕೆ ಹಂಗಿದ್ದಾಳೆ, ಇವನ್ಯಾಕೆ ಹಿಂಗಿದ್ದಾನೆ, ಬರೀ ಇದೇ ಮಾತಾಗಿತ್ತು ನಮ್ಮದು. ಇವಾಗ ಯಾಕೆ ಒಂದು ಮಾತು ಆಡ್ತಿಲ್ಲ? ಯಾಕೆ ಮಾರೈತಿ, ಭಯ ಏನಾದರೂ ಆಗ್ತಿದ್ದೇನೆ ಅತ್ತೆ ಮನೆಗೆ ಬಂದಿದ್ದೀನಿ ಅಂತ? ಅಯ್ಯೋ, ಆ ರೀತಿ ಏನು ಭಯ ಪಡಬೇಡ. ನಮ್ಮಮ್ಮ ಆ ರೀತಿ ಎಲ್ಲ ಏನಿಲ್ಲ. ಇನ್ನು ನಾನು ನಿನ್ನ ಫ್ರೆಂಡು, ನಾನು ಇನ್ನು ಮೊದಲಿಂದನೇ ಕ್ಲೋಸು. ಮತ್ತೆ ಇನ್ನೇನು ನಿನಗೆ ಭಯ? ಆರಾಮಾಗಿ ನಿಮ್ಮ ಮನೇಲಿ ಹೇಗಿದ್ಯೋ ಹಾಗೇನೆ ಇಲ್ಲೂ ಕೂಡ ಓಡಾಡ್ಕೊಂಡಿರ್ಬೋದು ನೀನು. ಬೇಜಾರಾಗಬೇಡ, ಖುಷಿಯಿಂದ ಒಳಗಡೆ ಬಾ. ನನ್ನ ತವ್ರ ಮನೆಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಬಾರೆ. ಹೌದಮ್ಮ ರಮ್ಯಾ, ಬಾರಮ್ಮ ಒಳಗಡೆ ಬಾ. ನೋಡಮ್ಮ ರಮ್ಯಾ, ಇಲ್ಲೇನು ಸಂಕೋಚ ಪಡ್ಕೋಬೇಡ. ಇದು ನಿನ್ನ ಮನೆ, ನಿನಗೆ ಹೇಗೆ ಇಷ್ಟ ಬರುತ್ತೋ ಹಾಗಿರು. ನನ್ನ ಮಗಳು ಗಂಡನ ಮನೆಗೆ ಹೋದ್ಮೇಲೆ ಈ ಮನೆಗೆ ನೀನೇ ಮಗಳಲ್ವಾ? ನೀನು ಖುಷಿಯಾಗಿದ್ರೆ ನಾವೆಲ್ಲ ಖುಷಿಯಾಗಿರ್ತೀವಿ. ಅತ್ತೆ ಮನೇಲಿ ಹೇಗೋ ಏನೋ ಎತ್ತ ಅಂತ ಏನು ಯೋಚನೆ ಮಾಡಬೇಡ. ಸ್ವಲ್ಪ ದಿನ ಆರಾಮಾಗಿರು. ಆಮೇಲೆ ಸ್ವಲ್ಪನೇ ಎಲ್ಲ ಕೆಲಸಗಳು ನಿನಗೆ ಗೊತ್ತಾಗತ್ತೆ. ಎಲ್ಲಾನು ಕಲ್ತ್ಕೊಳ್ತಾ ಹೋಗು. ಅಯ್ಯೋ ಬಿಡಮ್ಮ, ಏನು ಹೇಳ್ತೀಯ ಅವಳಿಗೆ? ಅವಳಿಗಂತೂ ಏನೇನು ಬರೋದಿಲ್ಲ. ನಂದಿನಿ, ಹಾಗೆಲ್ಲ ಮಾತಾಡ್ಬೇಡ, ಸುಮ್ಮನಿರೆ. ಏನು ಬರ್ದಿದ್ರೇನೋ, ನಿನಗೇನೆಲ್ಲಾನು ಬರ್ತಿತ್ತಾ? ಏನು ಮಹಾ ಮಾತಾಡ್ತಾಳೆ ಇವಳು. ಪಾಪ ಅಳಿಯಂದ್ರು ಅಡ್ಜಸ್ಟ್ ಮಾಡ್ಕೊಂಡಿಲ್ವಾ? ನಾವು ಹಾಗೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ಸ್ವಲ್ಪ ದಿನ ಎಲ್ಲಾನು ನಾನು ಹೇಳ್ಕೊಡ್ತೀನಿ ಅವಳಿಗೆ. ಹಾ ನೋಡಮ್ಮ ರಮ್ಯಾ, ಅವಳ ಮಾತಿಗೆ ನೀನು ತಲೆ ಕೆಡಿಸ್ಕೋಬೇಡ. ನಿನ್ ಫ್ರೆಂಡ್ ಅಲ್ವಾ, ಕಾಲಲ್ಲಿ ನಿನ್ಗೆ ಗೊತ್ತಲ್ಲ ಅವಳು. ಏನೋ ಒಳ್ಳೆ ಹುಡುಗನ ಕೈ ಹಿಡಿದ್ಬಿಟ್ಟಿದ್ದೀನಿ ಅಂತ ಎರಡು ಕೊಂಬಂದಿರೋಂಗೆ ಆಡ್ತಾಳೆ. ನನ್ನ ಮಗನು ನಾನು ಅಳಿಯಂದ್ರಿಗೆ ಏನು ಕಮ್ಮಿ ಇಲ್ಲಮ್ಮ. ನಮ್ಮ ರಂಗಣ್ಣ ನೀನು ಚೆನ್ನಾಗೇ ನೋಡ್ಕೋತಾನೆ. ನೋಡುವಂತೆ ಸುಮ್ಮನಿರು. ನಮ್ಮ ಮನೇಲಿ ನೀನು ನಿಮ್ಮ ಅಕ್ಕಗಿಂತ ಚೆನ್ನಾಗಿರ್ತೀಯ. ಇಲ್ಲಿ ನನ್ನ ರೂಮ್ ಎಲ್ಲಿದೆ? ನಾನು ಬಟ್ಟೆ ಚೇಂಜ್ ಮಾಡಬೇಕು. ಓ, ಬಟ್ಟೆ ಚೇಂಜ್ ಮಾಡಬೇಕಾ? ಇರು. ನಮ್ಮ ನಂದಿನಿ ನಿನ್ನ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ನಂದಿನಿ, ರೂಮ್ ತೋರ್ಸೆ. ಅದೇ ಎಲ್ಲ ಕ್ಲೀನ್ ಮಾಡಿದೀವಲ್ಲ ಆ ರೂಮ್ ತೋರಿಸು. ಯಾಕಮ್ಮ, ಅಣ್ಣನ ರೂಮೇ ಇದೆಯಲ್ಲ. ಏ ಇವಳೊಬ್ಳು, ಇಷ್ಟು ಬೇಗ ಅಣ್ಣನ ರೂಮ್ಗೆ ಕಳ್ಸಕ್ಕಾಗುತ್ತೇನೆ? ಇನ್ನು ಇವತ್ತಾನೆ ಮದುವೆ ಆಗಿದೆ. ಕೆಲವು ಶಾಸ್ತ್ರಗಳೆಲ್ಲ ಇರ್ತಾವಲ್ಲ, ಎಲ್ಲನೂ ಮಾಡಬೇಕು. ಆಮೇಲೆ ನಿಮ್ಮ ಅಣ್ಣ ರೂಮಲ್ಲಿ ಇರೋದು. ಅಲ್ಲಿವರೆಗೂ ರಮ್ಯಾ ಬೇರೆ ರೂಮಲ್ಲೇ ಇರಲಿ. ಏನಮ್ಮ ರಮ್ಯಾ, ನಂದಿನಿ ಕರ್ಕೊಂಡು ಹೋಗ್ತಾಳೆ, ನೀನು ಆ ರೂಮಲ್ಲೇ ಇರಮ್ಮ ಸ್ವಲ್ಪ ದಿನ, ಒಂದು 2-3 ದಿನ. ಆಮೇಲೆ ಬೇಕಾದ್ರೆ ನೀ ನನ್ನ ಮಗನ ರೂಮಲ್ಲಿ ಇರ್ಬೋದು. ಸ್ವಲ್ಪ ಶಾಸ್ತ್ರ ಅದು ಇದು ಇರುತ್ತಲ್ಲ, ಎಲ್ಲ ಮುಗಿಸ್ಕೋಬೇಕು. ನಾವು ಹಳೆ ಕಾಲದಿಂದ ಮಾಡ್ಕೊ ಬಂದಿರೋ ಪದ್ಧತಿನ ಬಿಡಕ್ಕಾಗಲ್ಲ ಅಲ್ವೇನಮ್ಮ? ಅದಕ್ಕೆ ಒಂದು 3 ದಿನ ಅಡ್ಜಸ್ಟ್ ಮಾಡ್ಕೊಳಮ್ಮ. ಬೇಜಾರು ಮಾಡ್ಕೋಬೇಡ. ಅವಳು ಏನು ಬೇಜಾರು ಮಾಡ್ಕೊಳ್ಳಲ್ಲ ಬಿಡಮ್ಮ. ಸದ್ಯ ಮದುವೆ ನಿದ್ದೆಗೆಟ್ಟು ಸಾಕಾಗೋಗಿರುತ್ತೆ ಅವಳಿಗೆ. ಮೊದಲು ಮಲ್ಕೊಂಡ್ರೆ ಸಾಕು ಅನ್ನಂಗಾಗಿರುತ್ತೆ ಅಲ್ವೇನೆ? ಹಾಂ, ನನಗೆ ತುಂಬ ಸುಸ್ತಾಗ್ತಿದೆ. ನಾನು ಸ್ವಲ್ಪ ಹೊತ್ತು ಮಲ್ಕೋಬೇಕು. ಹಾಂ, ನಾನು ಹೇಳಿಲ್ವಾ ಅಮ್ಮ, ಬಿಡಮ್ಮ, ಅವಳು ಮಲ್ಕೋತಾಳೆ. ಓ, ನನಗೆ ಗೊತ್ತೇ ಆಗಲಿಲ್ಲ ನೋಡಮ್ಮ, ನಿಂಗೆ ಸುಸ್ತಾಗಿರುತ್ತಲ್ವಾ. ಸರಿ ಆಯಿತು, ನೀನು ಇವಾಗ ಹೋಗ್ಬಿಟ್ಟು ಬಟ್ಟೆ ಬದಲಾಯಿಸ್ಕೊಂಡು ಮಲ್ಕೊಂಬಿಡು. ಆಮೇಲೆ ನೀನು ಎದ್ದ ಮೇಲೆ ನೀರು ಬಿಸಿ ಮಾಡಿರ್ತೀನಿ, ಹೋಗಿ ಸ್ನಾನ ಮಾಡ್ಕೊಳ್ಳುವಂತೆ. ಮೈಕೈ ನೋವೆಲ್ಲ ಹೊಟ್ಟೋಗುತ್ತೆ. ಈಗಲೇ ಸ್ನಾನ ಮಾಡಿ ಮಲ್ಕೊಂಡಿದ್ರೆ ಆಗಿರೋದು, ಆದರೆ ತುಂಬ ಸುಸ್ತಾಗ್ತಿದೆ ಅಂತ ಹೇಳ್ತಿದ್ಯಾ. ಆಯಿತು, ಹೋಗಿ ಮಲ್ಕೋ, ಆಮೇಲೆ ಎದ್ದು ಸ್ನಾನ ಮಾಡುವಂತೆ. ಸರಿನೇನಮ್ಮ? ಹಾಂ. ಏ ರಮ್ಯಾ, ಏನೇ ಬರೀ ಹಾಂ ಹ್ಞೂ ಅಂತ ಅಂತಿದ್ಯಾ? ನಮ್ಮಮ್ಮ ನಿನಗೆ ಅತ್ತೆ ಆಗಬೇಕು. ಬಾಯಿ ತುಂಬ ಅತ್ತೆ ಅಂತ ಕರಿಬಾರ್ದಾ? ಹೌದು ರಮ್ಯಾ, ಅತ್ತೆಯವ್ರನ್ನ ಅತ್ತೆ ಅಂತ ಕರಿ. ನಂದಿನಿ, ನಿಮ್ಮ ಅತ್ತಿಗೆಗೆ ಸಂಕೋಚ ಇರ್ಬೋದು. ಇವತ್ತಾನೇ ಮನೆಗೆ ಬಂದಿರೋದು, ಏನಕ್ಕೆ ಎಷ್ಟು ಬಲವಂತ ಮಾಡ್ತಿದ್ಯಾ ನೀನು? ಅತ್ತೆ ಅಂತ ಕರೆದಿಲ್ಲ ಅಂದ್ರೇನೋ, ಅತ್ತೆನೇ ಆಗಬೇಕು ತಾನೇ. ಅವಳಿಗೂ ಸ್ವಲ್ಪ ಭಯ ಇರುತ್ತೆ, ಅದಕ್ಕೆ ಅವಳು ಏನೂ ಮಾತಾಡ್ತಾ ಇಲ್ಲ. ನೋಡಪ್ಪ, ಆಲೆ ಇವತ್ತೇ ಮದುವೆ ಆಗಿರೋದು, ಸಂಸಾರ ಕೂಡ ಮಾಡಿಲ್ಲ. ಆಗ್ಲೇನೆ ಹೆಂಡತಿ ಪರ ಹೋಗ್ಬಿಟ್ಟ ಇವನು. ನೋಡಪ್ಪ, ಕೇಳಪ್ಪ ಒಂದು ಸ್ವಲ್ಪ. ಅದೆಲ್ಲ ಇದ್ದಿದೆ. ನನ್ನ ಗಂಡ ಅಂದಮೇಲೆ ಹೆಂಡತಿ ಕಡೆ ಇರಬೇಕು, ಆಗ್ಲೇನೆ ಹೆಂಡತಿಗೆ ಸ್ವಲ್ಪ ಧೈರ್ಯ ಇರುತ್ತೆ. ನನಗೆ ಅಂತ ನನ್ನ ಗಂಡನಾದ್ರೂ ಇದಾನಲ್ಲ ಸಪೋರ್ಟಿಗೆ. ಏನೇ ಹೆಚ್ಚು ಕಮ್ಮಿ ಆದರೂ ನನಗೆ ಅಂತ ಇರೋದು ನನ್ನ ಗಂಡನೇ ಅಂತ ಅವಳು ಗೊತ್ತಾಗಬೇಕು. ಫಸ್ಟು ಗಂಡ, ಆಮೇಲೆ ಮನೆಯವರು. ನನಗೂ ಅರ್ಥ ಆಗುತ್ತೆ. ಇದರಲ್ಲಿ ನಮ್ಮ ರಂಗಂದ ಏನು ತಪ್ಪು? ಹೆಂಡತಿ ಕಡೆ ವಹಿಸ್ಕೊಂಡು ಮಾತಾಡ್ಲೇಬೇಕಪ್ಪ. ಅವನಿಲ್ಲದೆ ಇನ್ಯಾರು ಮಾತಾಡ್ತಾರೆ? ಸರಿಯಾಗಿ ಹೇಳಿದ್ರಿ. ನಂದಿನಿದು ಅತಿ ಆಯ್ತು. ನಂದಿನಿ ನೀನ್ ಫ್ರೆಂಡ್ ಕಣೆ ಅವಳು, ಹಾಗೆಲ್ಲ ಮಾತಾಡ್ತಾರ. ಅವಳು ಬೇಜಾರು ಮಾಡ್ಕೊಳಲ್ವಾ? ನೀನ್ ಸ್ವಲ್ಪ ಬಾಯಿ ಬೀಗ ಹಾಕೊಂಡಿರೋದು ಕಲ್ತ್ಕೊ. ಯಾವಾಗಲೂ ಒಟ ಅಂತ ಕಪ್ಪೆ ಒಟ್ಕೊಡ್ತದಲ್ಲ, ಹಂಗೆ ಒಟ್ಕೊಡ್ತಿರ್ತೀಯ.
ಅತ್ತೆ ಜೊತೆ ಇರ್ಬೇಕಿತ್ತು ಆಗ ಗೊತ್ತಾಗಿರೋದು ನಿನಗೆ. ಪಾಪ ನಮ್ಮ ಅಳಿಯಂದ್ರು ನಿನ್ನ ಕರ್ಕೊಂಡು ಸಪ್ರೇಟ್ ಮನೆ ಮಾಡ್ಕೊಂಡಿದ್ದಾರೆ. ಅಳಿಯಂದ್ರೆ ಸ್ವಲ್ಪ ದಿನದ ಮಟ್ಟಿಗೆ ನಿಮ್ ತಾಯಿಯವ್ರ ಮನೆಗೆ ಕರ್ಕೊಂಡೋಗಿ ಅವಳನ್ನ. ಅವಾಗ ಅವಳಿಗೂ ಗೊತ್ತಾಗುತ್ತೆ ಅತ್ತೆ ಮನೇಲಿ ಹೇಗಿರುತ್ತೆ, ಹೇಗೆಲ್ಲ ಮುಜುಗರ ಆಗುತ್ತೆ ಅಂತ. ಏ ಏನಮ್ಮ ನೀನು, ನಾನು ಇವಾಗ ಏನ್ ಹೇಳ್ದೆ ಅಂತದ್ದು? ಸುಮ್ಮನೆ ತಮಾಷೆ ಕೂಡ ಮಾಡಂಗಿಲ್ವಾ? ನಾನು ಅವಳು ಎಷ್ಟು ತಮಾಷೆ ಮಾಡ್ತಿದ್ವಿ ಗೊತ್ತಾ? ಅವಳು ಇವಾಗ ಏನು ಮಾತಾಡ್ತಿಲ್ಲ ಅಂತ ನಾನೇ ಸ್ವಲ್ಪ ಕಾಲು ಎಳಿತಾ ಇದ್ದೀನಿ ಅಷ್ಟೇ. ಅದು ಬಿಟ್ರೆ ಬೇರೆ ಏನಿಲ್ಲಪ್ಪ. ನೀನು ಅದಕ್ಕೇನೆ ಹಂಗೆ ಹಿಂಗೆ ಏನೇನೋ ಮಾತಾಡ್ತೀಯಪ್ಪ. ಹಂಗೂ ಇಲ್ಲ ಹಿಂಗೂ ಇಲ್ಲ, ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಪಾಪ ಅವಳು ತವ್ರ ಮನೆಯಿಂದ ಗಂಡನ ಮನೆಗೆ ಬಂದಾಗ ಎಷ್ಟೆಲ್ಲ ನೋವು ಇರುತ್ತೆ, ಎಷ್ಟು ಹಿಂಸೆ ಆಗುತ್ತೆ ಅಂತ ನನಗೆ ಗೊತ್ತು. ಅವಳ ಮನಸ್ಸಲ್ಲಿ ಏನೇನೆಲ್ಲ ಓಡ್ತಿರುತ್ತೆ ಅಂತ. ನಾವು ಆದಷ್ಟು ಇಂಥ ಸಮಯದಲ್ಲಿ ಅವಳು ಪ್ರೀತಿ ಕೊಡಬೇಕು. ಅವಳಿಗೆ ಈ ಮನೆ ನಂದು, ಇಲ್ಲಿರೋರೆಲ್ಲ ನನ್ನವರು ಅಂತ ಅನ್ಸೋ ಥರ ಮಾಡಬೇಕು. ಅದನ್ ಬಿಟ್ಟು ನಾನು ಬೇರೆಯವ್ರ ಮನೆಗೆ ಬಂದಿದ್ದೀನೇನೋ ಅನ್ನೋ ಥರ ಮಾಡಬಾರ್ದು ಕಣೆ. ಅವಾಗ್ಲೇನೆ ಹೆಣ್ಮಕ್ಳಿಗೆ ಹೊಂದ್ಕೊಳಕ್ಕೆ ಕಷ್ಟ ಆಗುತ್ತೆ. ಬಾರಮ್ಮ ರಮ್ಯಾ, ನೀನು ಸ್ವಲ್ಪ ಹೊತ್ತು ಮಲ್ಕೋ. ಎಲ್ಲ ಸರಿ ಹೋಗುತ್ತೆ. ಒಂದೆರಡು ದಿನ ಅಷ್ಟೇ ನಿನ್ಗೆ ಹೊಂದ್ಕೊಳಕ್ಕೆ ಕಷ್ಟ ಆಗ್ಬೋದು, ಆಮೇಲೆ ಏನೂ ಆಗೋದಿಲ್ಲ. ನಾವೆಲ್ಲ ಇದ್ದೀವಿ. ಬಾ ಬಾ. ಸರಿ ಅತ್ತೆ, ನಾನು ರೂಮಲ್ಲಿ ಮಲ್ಕೋತೀನಿ. ಹೋಗಮ್ಮ, ಹೋಗಿ ಮಲ್ಕೋ ಹೋಗು. ಪಾಪ ರೀ, ನನಗಂತೂ ಕರಳೆ ಚುರಂತೆ. ತಾಯಿಯಿಂದ ಕರುನ ದೂರ ಮಾಡಿದಷ್ಟು ಸಂಕಟ ಆಗ್ತಿದೆ ರೀ. ಪಾಪ ಅಮ್ಮನ್ ಬಿಟ್ಟು ಬಂದಿದ್ದೀನಿ ಅಂತ ಅದೆಷ್ಟು ಅಂದ್ಕೋತಿದ್ದಾಳೋ ಏನೋ. ಪಾಪ ಅದಕ್ಕೇನೆ ಮುಖ ಸಪ್ಪಗೆ ಮಾಡ್ಕೊಂಡಿದ್ದಾಳೆ. ಹೌದು ಕಣೆ ಸಾವಿತ್ರಿ, ಒಂದೆರಡು ದಿನ ಅವ್ರ ಅಪ್ಪ ಅಮ್ಮನ ಮನೆಗೆ ಕಳಿಸ್ಕೊಡೋಣ. ಅದು ಹೇಗ್ರಿ ಸಾಧ್ಯ? ಸದ್ಯಕ್ಕೆ ನಮ್ದು ಕೆಲವು ಶಾಸ್ತ್ರಗಳಿರುತ್ತೆ, ಅದೆಲ್ಲ ಮುಗಿಸ್ಬೇಕು. ಸದ್ಯಕ್ಕೆ ಎಲ್ಲಾಗುತ್ತೆ? ಅಮ್ಮ ಒಂದು ವಾರ ಸುಮ್ಮನಿರಮ್ಮ. ಅವಳು ಅಣ್ಣನ ಜೊತೆ ಅಡ್ಜಸ್ಟ್ ಆಗಲಿ, ಆಮೇಲೆ ಅವಳು ಅಣ್ಣನ ಬಿಟ್ಟು ಹೋಗೋದೇ ಇಲ್ಲ. ತವ್ರ ಮನೆ ನೆನಪೆಲ್ಲಾಗುತ್ತೆ ಹೇಳೋ, ಇಲ್ಲೇ ಇರ್ತಾಳೆ ಹೇಳೋ. ನೀನು ಸೊಸೆ ಎಲ್ಲೂ ಓಡೋಗೋದಿಲ್ಲ. ಹಾಗಲ್ಲ ಕಣೆ, ಅವ್ರ ತಾಯಿನೂ ಅಷ್ಟೇ. ಮಗಳಂದ್ರೆ ಏನು ಇಷ್ಟನೋ. ಮಗಳು ಚೆನ್ನಾಗಿರ್ಲಿ ಅಂತ ನೋಡ್ದ ಎಷ್ಟು ಗ್ರ್ಯಾಂಡಾಗಿ ಮದುವೆ ಮಾಡಿಕೊಟ್ರು. ಅದರಲ್ಲೇ ಗೊತ್ತಾಗಲ್ವೇನೆ ಮಗಳು ಅಂದ್ರೆ ಎಷ್ಟು ಇಷ್ಟ ಅವ್ರಿಗೆ ಅಂತ. ಅವರು ಪಾಪ ಮಗಳನ್ನ ಗಂಡನ ಮನೆಗೆ ಕಳಿಸಿ ಎಷ್ಟು ಕೊರಗ್ತಾ ಇದ್ದಾರೋ ಏನೋ ಪಾಪ. ಸಾಲದಕ್ಕೆ ಗಂಡು ಮಕ್ಕಳು ಬೇರೆ ಇಲ್ಲ ಅವರಿಗೆ. ಇಬ್ರು ಹೆಣ್ಮಕ್ಳೇನೆ. ಇಬ್ರು ಗಂಡಂದ್ರ ಮನೆಗೆ ಹೊರಟೋದ್ರೆ ಪಾಪ ತಂದೆ ತಾಯಿ ಎಷ್ಟು ಕಷ್ಟ ಆಗ್ಬೋದಲ್ವಾ ಇಬ್ಬರೇ ಇರೋದಕ್ಕೆ ಮನೇಲಿ. ನನಗೆ ಹೇಗೋ ನನ್ನ ಮಗ ಇದ್ದಾನೆ, ನೀನು ಗಂಡನ ಮನೆಗೆ ಹೋದ್ರೂ ನನ್ನ ಕಣ್ಣು ಮುಂದೆ ನನ್ನ ಮಗ ಇರ್ತಾನೆ. ಆದರೆ ಅವರಿಗೆ. ಹೌದು ಕಣೆ ಸಾವಿತ್ರಿ, ನಿಜ. ಅಂದ್ರೂ ಇಂಥ ಹೆಣ್ಮಕ್ಳನ್ನ ಪಡೆಯೋದಕ್ಕೆ ಅವ್ರು ಪುಣ್ಯ ಮಾಡಿದ್ದಾರೆ. ಏನು ಇವಳನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿರೋದು? ಅಪ್ಪ ಇವಳ ಬಗ್ಗೆ ಇನ್ನೂ ಗೊತ್ತಿಲ್ಲ ನಿಮಗೆ. ಏಯ್ ನಡಿ ಒಳಗಡೆ. ಹೀಗೆಲ್ಲ ಮಾತಾಡ್ಬೇಡ ಅಂತ ಎಷ್ಟು ಸತಿ ಹೇಳಿದ್ದೀನಿ ನಂದಿನಿ ನಿನಗೆ. ಅವಳು ಮುಂಚೆ ಹೇಗಾದ್ರೂ ಇರಲಿ, ಏನಾದರೂ ಮಾಡಿರ್ಲಿ, ಇನ್ಮೇಲೆ ಅವಳು ಹೇಗಿರ್ತಾಳೆ ಅನ್ನೋದು ಮುಖ್ಯ. ಏನೋ ಹುಡುಕಾಟದ ಬುದ್ಧಿ ಮಾಡಿರ್ಬೋದು, ಯಾಕೆ ನೀನು ಮಾಡಿಲ್ವಾ? ಹೇಳಕ್ ಬಂದ್ಬಿಟ್ಲು ಪಾಪ. ಬಂಗಾರದಂತ ಅಳಿಯಂದ್ರೆ ಸಿಕ್ಕಿರೋದಕ್ಕೆ ಇನ್ನೂ ಇದೆಯಾ? ಇಲ್ಲ ಅಂದಿದ್ದಿದ್ರೆ ಅತ್ತೆ ಮನೇಲಿ ಪಾತ್ರೆ ತಿಕ್ಕೊಂಡು ಕುತ್ಕೊಬೇಕಿತ್ತು.